ಈಗಲ್ಲ 70 ಕೇಸ್ ಅಂತೇಳ 2 ಕೇಸ್ ಯಾವ ವರ್ಷದಿಂದ ಆಗಿದೆ? 21 ಮತ್ತೊಂದು ಏನು ಸಮಸ್ಯೆ ಯಾವುದು ಕೊಲೆ ಮಾಡಿದ್ದೀರಿ ಸರ್? ಏನು ಮಾಡಿಲ್ಲ ಸರ್, ಆ ಸಮಯದಲ್ಲಿ ಅಲ್ಲ ಯಾರ್ದು ಸ್ಟಾಲಿಂದು ಕೊಲೆ ಮಾಡಿಲ್ಲ. ಯಾಕೆ ಅವನು ಯಾರು ನಿಮ್ಮದು ಪಕ್ಕಾ ನಿಗಾ ಇಟ್ಕೊಡ್ಬೇಕು ಮತ್ತೆ ಕಲಿಸ್ಬೇಕು. ಎಲ್ಲಿದೆ ನಿಮ್ಗೆ ಅವಶ್ಯಕತೆ ಇಲ್ಲಿ KGF ಜನರಿಗೆ ನಿಮ್ಗೆ ನೀವು ಬೇಕಿಲ್ಲ. ನೀವೆಲ್ಲ ಹೋಗಿ ಊರು ಬಿಟ್ಟು ಹೋಗಿ ಸ್ವಂತ ಹೋಗಿ ಅಥವಾ ನಾನು ಕಲಿಸ್ತೀನಿ. ಅಪ್ಪು ಅಪ್ಪು ಯಾರು ಭದ್ರಪ್ಪ ಅಲ್ಲಿದ್ದಾನೆ ಸರ್, ಬರ ಕೇಳಿ. ರೌಡಿ ಸೀಟ್ ಯಾಕೆ ಓಪನ್ ಮಾಡಿದ್ದಾರೆ? ನಿಮ್ಮ ಮೇಲೆ ಮರ್ಡರ್ ಮಾಡಿದ್ದೀರಾ? ಯಾಕೆ ಮರ್ಡರ್ ಮಾಡಿದ್ದೀರಾ? ಫ್ರೆಂಡ್ಸಿಗೆ ಕೊಲೆ ಮಾಡಿದ್ದೀರಾ? ನಾವೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಬಾಕಿ ಎಲ್ಲ ನಾವು ಯಾಕೆ ಕೂತ್ಕೊಂಡಿದ್ದೀವಿ? ನಿಮಗೇನು ಸಮಸ್ಯೆ ಇದೆ ನಮಗೆ ಹೇಳ್ಬೇಕಲ್ಲ. ಅವರಿಗೆ ಕರೆಸಿ ರೌಡಿ ಪರೇಡ್ ನಾವು ಮಾಡಿದ್ದೀವಿ. ಯಾಕೆ ಮಾಡಿದ್ದೀವಿ? ನಿಮ್ಮದು ಆಕ್ಟಿವಿಟಿ ಏನಿದೆ, ಚಟುವಟಿಕೆ ಏನಿದೆ ಬರೀ ನಿಗಾ ಇಟ್ಕೊಡ್ಲಿಕ್ಕೆ ಮತ್ತೆ ನಿಮಗೆ ಮತ್ತೊಂದ್ಸಲ ಎಚ್ಚರಿಕೆ ಕೊಡ್ಲಿಕ್ಕೆ. ಇಲ್ಲಿ ಯಾವುದೇ ರೀತಿಯಿಂದ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಮತ್ತೆ ಜನರಿಗೆ ನೀವು ತೊಂದರೆ ಕೊಡಬಾರ್ದು. ಕಾನೂನು ಪ್ರಕಾರ ಇರಬೇಕು. ಏನಾದರೂ ಜಗಳ ಗಲಾಟೆಗೆ ಹೋಗಬಾರ್ದು. ನಾವೆಲ್ಲ ಕೆಲವು ಆಕ್ಟಿವ್ ಇದ್ದಾರೆ, ಇನ್ನು ನಾವು ಸೆಪರೇಟ್ ಲಿಸ್ಟ್ ಮಾಡ್ಕೊಂಡಿದ್ದೀವಿ. ಯಾರು ಯಾರು ಆಕ್ಟಿವ್ ಇದ್ದಾರೆ ಅವ್ರು ಇನ್ನೂ ಸುಧಾರಣೆ ಆಗ್ತಾ ಇಲ್ಲ, ಅವ್ರ ಮೇಲೆ ನಾವು ಮುಂದೆ ಕ್ರಮ ತಗೊಳ್ತೀವಿ. ಈಗಾಗಲೇ ನಾವು 4 ಜನ ಮೇಲೆ ಗುಂಡಾ ಆಕ್ಟ್ ಹಾಕಿ ಜೈಲ್ಗೆ ಕಳಿಸಿದೀವಿ. ಅವ್ರು ಹೈಕೋರ್ಟ್ ಅಲ್ಲಿ ಅಡ್ವೈಸರಿ ಬೋರ್ಡ್ ಅಲ್ಲಿ ಕೂಡ ಅಪ್ರೂವಲ್ ಆಗಿದೆ. ಮುಂದೆ ಕೂಡ ಯಾರ್ದು ಸುಧಾರಣೆ ಆಗ್ತಾ ಇಲ್ಲ ಅವ್ರ ಮೇಲೆ ಗುಂಡಾ ಆಕ್ಟ್ ಮಾಡ್ತೀವಿ, ಮತ್ತೆ ಗಡೀಪಾರ್ ಕೂಡ ಮಾಡ್ತೀವಿ. ಯಾರು ಕೆಲವು ಹೊಸ ರೌಡೀಸ್ ಕೂಡ ಬಂದಿದ್ದಾರೆ, ಬಡ್ಡಿಂಗ್ ರೌಡಿ ಸೀಟ್ ಕೂಡ ನಾವು ಓಪನ್ ಮಾಡಿದೀವಿ, ಇನ್ನೂ ಕೆಲವು ಓಪನ್ ಮಾಡ್ತೀವಿ. ಸೊ ಎಲ್ಲರಿಗೆ ಯಾರು ಕಾನೂನು ವಿರುದ್ಧವಾಗಿ ಕೆಲಸ ಮಾಡ್ತಾರೆ, ಲಾ ಅಂಡ್ ಆರ್ಡರ್ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ, ಜನರಿಗೆ ಭಯ ಕೊಡ್ತಾರೆ, ಅವರಿಗೆ ನನ್ನ KGF ಪೊಲೀಸ್ ಇಲಾಖೆಯಿಂದ ಸ್ಟ್ರಿಕ್ಟ್ ವಾರ್ನಿಂಗ್ ಇದೆ. ನೀವು ಸರಿಯಾಗಿ ಇರಬೇಕು. ನಿಮ್ಗೆ ಏನಾದ್ರು ಸಮಸ್ಯೆ ಇರ್ಲಿ ನಮ್ಗೆ ನಮ್ಮ ಹತ್ರ ಬನ್ನಿ, ನಮ್ಗೆ ಹೇಳಿ, ನಾವು ಖಂಡಿತ ನಿಮ್ಗೆ ಸಹಾಯ ಮಾಡ್ತೀನಿ. ನೀವು ಸ್ವಂತ ಹೋಗಿ ಜಗಳ ಗಲಾಟೆ ಮಾಡಬಾರ್ದು. ಇವತ್ತು ಬಹಳ ಜನ ಬಂದಿಲ್ಲ, ಅರೌಂಡ್ 260 ರೌಡಿ ಬಂದಿದ್ದಾರೆ, ಕೆಲವು ಜನ ಬಂದಿಲ್ಲ. ದಟ್ ಮೀನ್ಸ್ ಅವರದು ಇನ್ನೂ ಸುಧಾರಣೆಗೆ ಚಾನ್ಸ್ ಇಲ್ಲ. ಇಲ್ಲಿ ನಾವು ಕರಿತೀವಿ, ನಿಮ್ಗೆ ನಿಮ್ದು ಏನ್ ಆಕ್ಟಿವಿಟಿ ಅದ್ರ ಮೇಲೆ ನಿಗಾ ಇಟ್ಕೊಳ್ಳಿ. ಯಾರು ಬರ್ತಾ ಇಲ್ಲ, ದಟ್ ಮೀನ್ಸ್ ಸಿಂಪಲ್ ಅವ್ರಿಗೆ ಇನ್ನೂ ಸುಧಾರಣೆ ಆಗಿಲ್ಲ. ಅವ್ರ ಮೇಲೆ ನಾವು ಮುಂದಿನ ಕ್ರಮ ತಗೊಳ್ತೀವಿ. ಅವ್ರದ್ದು ಕೂಡ ಕರೆಸ್ತೀವಿ, ಸರ್ಕಿಲ್ ಲೆವೆಲ್ ಕರೆಸ್ತೀವಿ. ಇನ್ನೂ ಬಂದಿಲ್ಲ ಅವ್ರಿಗೆ ಮನೆಯಿಂದ ಅವ್ರಿಗೆ ಪಿಕ್ ಮಾಡಿ ಅರೆಸ್ಟ್ ವಾರ್ಡನ್ ತಗೊಂಡು ನಾವು ಅವ್ರ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ಗುಂಡಾ ಆಕ್ಟ್ ಕೂಡ ಹಾಕ್ತೀವಿ. ಸೊ ಯಾರಿಗೆ ನಾವು ಕರಿತೀವಿ ಆ ಟೈಮಲ್ಲಿ ಬರಬೇಕು. ನಿಮ್ಗೆ ಸ್ಟೇಷನ್ ಹೇಳಿ ಯಾವ ಕರೀತಾರೆ ಬರಬೇಕು. ಮತ್ತೆ ಯಾರ್ದು ಸುಧಾರಣೆ ಆಗಿದೆ, ಏನು ಕೇಸ್ ಇಲ್ಲ, ಲಾಸ್ಟ್ 10 ವರ್ಷದಲ್ಲಿ ಏನು ಕೇಸ್ ಇಲ್ಲ, ಶಾಂತಿಯುತವಾಗಿ ಇರ್ತಾರೆ, ಏನು ತೊಂದರೆ ಕೊಡ್ತಾರೆ, ಅವ್ರು ನಾವು ಕ್ಲೋಸ್ ಕೂಡ ಮಾಡ್ತಾ ಇದೀವಿ. ಇವತ್ತು ಕೂಡ ಸುಮಾರು ಜನದು ಮೋರ್ ದೆನ್ 100 ರೌಡಿ ಸೀಟರ್ಸ್ ನಾವು ಕ್ಲೋಸ್ ಮಾಡ್ತೀವಿ. ಸೊ ನೀವು ಕೂಡ ಯಾರು ಇದ್ದಾರೆ ನೀವು ಕೂಡ ಸುಧಾರಣೆ ಮಾಡಬೇಕು. ನಿಮ್ಗೆ ಮತ್ತೆ ನಾನು ಹೇಳ್ತೀನಿ, ನಿಮ್ಗೆ ಏನಾದ್ರು ಸಮಸ್ಯೆ ಇರಲಿ ನಮ್ಗೆ ಹೇಳಿ, ಪೂರ್ತಿ ನಿಮ್ಗೆ ಕೂಡ ಸಹಾಯ ಮಾಡ್ತೀನಿ. ನಿಮ್ಗೆ ಪದೇ ತೊಂದರೆ ಕೊಡ್ಲಿಕ್ಕೆ ನಿಮ್ಗೆ ಇಷ್ಟ ಆಗಲ್ಲ. ನಿಮ್ಗೆ ರೌಡಿ ಸೀಟ್ ಓಪನ್ ಮಾಡ್ತೀವಿ. ಯಾಕೆ ಮಾಡ್ತೀವಿ? ನಿಮ್ಮಲ್ಲಿ ನಿಗಾ ಇಟ್ಕೊಳ್ಳಿಕ್ಕೆ. ನೀವು ಜನರಿಗೆ ಮತ್ತೆ ಬಾಕಿ ನಿಮ್ಮ ಫ್ರೆಂಡ್ಸ್ಗೆ ಬಾಕಿ ಗ್ರೂಪ್ ಮಾಡಿ ಅದೆಲ್ಲ ಭಯ ಕೊಡ್ತೀರಿ. ಅದಕ್ಕೆ ನೀವು ಯಾವುದೇ ರೀತಿಯಿಂದ ಕಾನೂನು ಉಲ್ಲಂಘನೆ ಮಾಡಬಾರ್ದು, ಶಾಂತಿಯುತವಾಗಿ ಇರಬೇಕು. ಏನಾದರೂ ಸಮಸ್ಯೆ ಇದೆ ನಮ್ಗೆ ಹೇಳ್ಬೇಕು. ಮತ್ತೊಂದ್ಸಲ ಈಗ ವಾರ್ನಿಂಗ್ ಕೊಡ್ತೀನಿ, ನೀವು ಮತ್ತೆ ಹೋಗಿ ನಿಮ್ ಕೆಲಸ ಮಾಡಿ. ಮತ್ತೆ ಜನರಿಗೆ ಪಬ್ಲಿಕ್ಗೆ ಯಾವುದೇ ರೀತಿಯಿಂದ ಭಯ ಕೊಡಬಾರ್ದು, ತೊಂದರೆ ಕೊಡಬಾರ್ದು. ಮತ್ತೆ ಯಾರು ಸುಧಾರಣೆ ಆಗಿದೆ ಅವ್ರಿಗೆ ನಾವು ಕ್ಲೋಸ್ ಮಾಡ್ತೀವಿ, ನಾವು ಪರಿಶೀಲನೆ ಮಾಡ್ತೀವಿ. ಮತ್ತೆ ಮುಂದಿನ ಕೂಡ ಕ್ಲೋಸ್ ಮಾಡಿದ ನಂತರ ಕೂಡ ಏನಾದ್ರು ಮತ್ತೆ ನೀವು ಮಾಡಿದಿರಿ ಮತ್ತೆ ನಾವು ಓಪನ್ ಕೂಡ ಮಾಡ್ತೀವಿ. ಈ ತರ ಎಲ್ಲ ನಿಮ್ದು ರೌಡಿ ಸೀಟ್ ಕ್ಲೋಸ್ ಆಗಿದೆ, ನೀವು ಆಮೇಲೆ ಫ್ರೀ ಆಗಿ ಮತ್ತೆ ಸ್ಟಾರ್ಟ್ ಮಾಡ್ತೀರಿ ಗುಂಡಾಗಿರಿ, ತರ ಮಾಡಬಾರ್ದು. ಯಾರ್ದು ರೌಡಿ ಸೀಟ್ ಕ್ಲೋಸ್ ಮಾಡ್ತೀವಿ ನಾವು, ಅವರು ಮತ್ತೆ ಯಾವುದೇ ರೀತಿಯಿಂದ ಗಲಾಟೆ ಮಾಡಬಾರ್ದು. ನೆಕ್ಸ್ಟ್ ಯಾವ್ದು ಯಾರ್ದು ಕ್ಲೋಸ್ ಮಾಡ್ತೀವಿ ಅದು ಮಾಡ್ತಾರೆ,
ಅವ್ರಿಗೆ ರೌಡಿ ಸೀಟ್ ಜೊತೆ ನಾವು ಫಸ್ಟ್ ಎಕ್ಸ್ಟರ್ನ್ಮೆಂಟ್ ಕೂಡ ಮಾಡ್ತೀವಿ, ಗಡೀಪಾರ್ ಕೂಡ ಮಾಡ್ತೀವಿ. ಬಿಕಾಸ್ ನಾವು ಯಾಕಿದ್ರೆ ನಿಮ್ಗೆ ಕ್ಲೋಸ್ ಮಾಡ್ತೀವಿ ಒಂದು ನಂಬಿಕೆ ಮೇಲೆ ನಿಮ್ದು ಸುಧಾರಣೆ ಆಗಿದೆ. ಅದು ನೀವು ಸುಧಾರಣೆ ಆಗಿಲ್ಲ ಮತ್ತೆ ಗಲಾಟೆ ಮಾಡ್ತೀರಿ, ಕೇಸ್ ಆಗತ್ತೆ, ಬಟ್ ನಿಮ್ಮ ಮೇಲೆ ಖಂಡಿತ ಕ್ರಮ ಆಗತ್ತೆ. ಮತ್ತೆ ಕೆಲವು ರೌಡೀಸ್ ಏನ್ ಸಮ ಇಲ್ಲಿ ಮಾಡಲ್ಲ, ಅಲ್ಲಿ ಬೆಂಗಳೂರು ಹೋಗಿ, ಮಾಲೂರು ಹೋಗಿ, ಕೋಲಾರ ಹೋಗಿ, ಅಲ್ಲಿ ಹೋಗಿ ಗಲಾಟೆ ಮಾಡ್ತೀರಿ. ನೀವು ಯಾವುದೇ ಜಾಗ ಅಲ್ಲಿ ಹೋಗಿ ಅಲ್ಲಿ ಗಲಾಟೆ ಮಾಡಬಾರ್ದು. ಅಲ್ಲಿ ಹೋಗಿ ನೀವು ಯಾವುದೇ ಸೆಟಲ್ಮೆಂಟ್ ಮಾಡ್ತೀರಿ, ಜನಗೆ ಭಯ ಕೊಡ್ತೀರಿ, ಲಾಂಗ್ ಮಚ್ ತಗೊಂಡು ಇಲ್ಲಿ ಭಯ ಕೊಡ್ತೀರಿ, ಮಾಡ್ಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಅಲ್ಲಿ ಕೂಡ ನೀವು ಯಾವುದೇ ಈ ತರ ಇಲ್ಲೀಗಲ್ ಆಕ್ಟಿವಿಟಿ ಮಾಡಿದಿರಿ ಮತ್ತೆ ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ. ಓಕೆ, ಅಷ್ಟೇ ಮಾತಿರಿ. ನಾವೆಲ್ಲ ಮಾಧ್ಯಮ ಮಿತ್ರರು ಕೂಡ ಬಂದಿದ್ದಾರೆ, ಅವ್ರಿಗೆ ಕೂಡ ಧನ್ಯವಾದ ಸಲ್ಲಿಸ್ತೀನಿ. ಮತ್ತೆ ನಮ್ಮ ಆಫೀಸರ್ಗೆ ಕೂಡ ಧನ್ಯವಾದ ಸಲ್ಲಿಸ್ತೀನಿ. ಥ್ಯಾಂಕ್ ಯು.